अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। मुल्क में जमहूरी निज़ाम को मजबूत करना वक्त की अहम तरीन ज़रूरत है। सामाइन, तालुका चिंचोली में वाक़ई पोलकपल्ली आईबी में जनाब आर पाटिल की सदारत में एक प्रेस मीट बुलाई गई। ये प्रेस मीट शुमाल कर्नाटक इंटीग्रेट डेवलपमेंट कमेटी की जानिब से मुनक्किद की गई थी, जिसमें जमहूरियत और आइन से मुताल्लिक अवाम में बेदारी लाने की बात कही गई। इस दौरान जनाब आर पाटिल ने सहाफ़ियों से बात करते हुए कहा कि आज़ादी के 75 साल बाद भी जमहूरी निज़ाम कारगर साबित नहीं हो रहा। आपने तशवीश जाहिर करते हुए कहा कि अगर इंतखाबात में अवामी नुमाइंदा ये तस्वुर कर ले कि वो पैसे से इलेक्शन जीत रहा है तो ये जमहूरी निज़ाम की तौहीन होगी। आपने उन अहम शख्सियात को याद करते हुए कहा कि महात्मा गांधी, सुभाष चंद्र बोस, चंद्रशेखर आज़ाद, भगत सिंह समेत कई लीडरों ने अपनी जिंदगियां वक्फ करके मुल्क को अंग्रेज़ों की गिरफ्त से आज़ाद करवाया। तमाम का नज़रिया ये था कि हिंदुस्तान दुनिया का एक ताकतवर मुल्क बने। हमारे लिए उन लोगों को याद रखना ज़रूरी है जिन्होंने मुल्क के लिए अपनी जानें कुर्बान की। आपने मज़ीद कहा कि डॉक्टर बाबा साहेब अम्बेडकर ने एक मॉडल आइन तैयार करके इस मुल्क के लिए वक्फ किया, जिससे तमाम नस्लों को फ़ायदा पहुँचेगा, जो सबसे मजबूत है। आखिर में अपने ख्यालात का इजहार करते हुए कहा कि शुमाल कर्नाटक इंटीग्रेट डेवलपमेंट कमेटी के तहत पूरे उत्तर कर्नाटक में जमहूरी निज़ाम को मजबूत करने के लिए अवामी बेदारी प्रोग्राम चलाया जाएगा। इस मौके पर सुपुत्र मोघा, वोमन राव कोरवी, मोहम्मद मोइज, याकूब मखदूम खान, चीतन निरालकर, जगदीश पाटिल के अलावा दीगर अहम हजरात मौजूद थे। उत्तर कर्नाटक ಸಮಗ್ರ ಅಭಿವೃದ್ಧಿ ಸಮಿತಿಯಿಂದ ನಾವು ಈ ಒಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಕುರಿತು ಜನಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಆ ಒಂದು ಅಂಗವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ। ನಮ್ಮ ದೇಶ ಸ್ವತಂತ್ರ ಆಗಿ ಸುಮಾರು 75 ವರ್ಷ ಕಳೆದರೂ ಕೂಡ ಯಾವುದೇ ಒಂದು ಸಂವಿಧಾನದ ಆಶಯವನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ। ಆಯಿತು, ಇನ್ನೊಂದು ಪ್ರಜಾಪ್ರಭುತ್ವ ಎಂದರೆ ಜನರಿಗಾಗಿ, ಜನರಿಂದಲೇ ನಡೆಯುವಂತಹ ಒಂದು ಸರ್ಕಾರ। ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿದ್ರೆ ಹಲವಾರು ಜನ ನಾಯಕರು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡುವಂತಹ ಮುಖಾಂತರ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು। ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಇವರೆಲ್ಲರೂ ಕೂಡ ತಮ್ಮ ಜೀವವನ್ನೇ ಸಮರ್ಪಣೆ ಮಾಡಿ ಇವತ್ತು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಿದ್ದಾರೆ। ಆದರೆ ಅವರ ಒಂದು ಆಶಯವನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗುವುದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಬಹಳ ಖೇದದ ಸಂಗತಿಯಾಗಿದೆ। ಮತ್ತು ಈ ಒಂದು ವಿಷಯವನ್ನು ಇವತ್ತು ನಾವು ಹೇಳುವ ಉದ್ದೇಶ ಏನಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಉತ್ಕೃಷ್ಟವಾದಂಥ ಮತ್ತು ಎಲ್ಲ ಕಾಲಕ್ಕೂ ಕೂಡ ಸರಿ ಹೊಂದುವಂಥ ಒಂದು ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ರು। ಆದರೂ ಕೂಡ ಆ ಒಂದು ಇದನ್ನು ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಆಚರಣೆ ತರುವಲ್ಲಿ ವಿಫಲಗೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ। ಜೊತೆಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಬಹಳ ಮಹತ್ವವಾದದ್ದು। ಚುನಾವಣೆ ಯಾವ ರೀತಿ ಆಗ್ತಾ ಇದೆ ದೇಶದಲ್ಲಿ ಅಂತ ಕೇಳಿದ್ರೆ, ಚುನಾವಣೆಯಲ್ಲಿ ನಾವು ಮತದಾರರನ್ನ ಭ್ರಷ್ಟರನ್ನಾಗಿ ಮಾಡಿದ್ದೇವೆ। ಮತದಾರರು ಹಣ ಮತ್ತು ಹೆಂಡವನ್ನು ಉಪಯೋಗಿಸುವ ಮುಖಾಂತರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರ ಅಂತಕ್ಕಂಥದ್ದು, ಮತ್ತು ಅದು ಇಲ್ಲದೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲತಕ್ಕಂಥ ಭಾವನೆ ಆ ಒಂದು ಜನ ಚುನಾವಣೆ ನಿಂತವರಲ್ಲಿ ಕೂಡ ಬರ್ತಾ ಇದೆ। ಇವೆಲ್ಲವೂ ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ರೆ ಅದು ಜನರಿಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ। ಒಂದು ಹಣ ಮತ್ತು ಹೆಂಡವನ್ನು ನಾವು ತಗೊಂಡು ಚುನಾವಣೆಯಲ್ಲಿ ಮತ ಹಾಕಿದ್ರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಅವಮಾನ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತಾ ಇದೆ, ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೂಡ ಧಕ್ಕೆ ಆಗುವಂಥದ್ದಿದೆ। ಆ ಕಾರಣದಿಂದ ಚುನಾವಣೆಯಲ್ಲಿ ಸುಧಾರಣೆ ಬರಬೇಕು। ಚುನಾವಣೆಯಲ್ಲಿ ಜನರು ಒಂದು ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಮತದಾನ ಮಾಡುವುದರ ಮಾತ್ರ
ನಾವು ಒಳ್ಳೆಯ ಸರ್ಕಾರ, ಒಳ್ಳೆಯ ಗ್ರಾಮ ಪಂಚಾಯಿತಿ, ಒಳ್ಳೆಯ ಜಿಲ್ಲಾ ಪಂಚಾಯತು, ಒಳ್ಳೆಯ ವಿಧಾನಸಭೆಯಲ್ಲಿ ಮತ್ತು ಒಳ್ಳೆಯ ಪಾರ್ಲಿಮೆಂಟ್ನಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂತಕ್ಕಂಥದ್ದನ್ನು ಆ ಒಂದು ವಿಷಯದಲ್ಲಿ ಸುಧಾರಣೆ ತರಬೇಕು ಅಂತಕ್ಕಂಥದ್ದು, ಸುಧಾರಣೆ ಆಗಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಈ ಒಂದು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಕಾರಣದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ರೈತ ಬಹಳ ಮಹತ್ವಪೂರ್ಣವಾದಂಥ ಒಬ್ಬ ವ್ಯಕ್ತಿ. ಸುಮಾರು ದಿನಗಳ ಕಾಲದಿಂದ ರೈತ ಅವನು ಜನರಿಗಾಗಿ ಅನ್ನ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಅವನು ಸುಮಾರು 50 ವರ್ಷ ಮುಟ್ಟಿದಾಗ ಅವನಿಗೆ ದೈಹಿಕ ಒಂದು ಶಕ್ತಿ ಕುಂದುತ್ತಾ ಇದೆ. ಆ ಸಂದರ್ಭದಲ್ಲಿ ಅವನು ಏನನ್ನು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಆ ಕಾರಣದಿಂದ ಅವನಿಗೆ ಒಂದು 50 ವರ್ಷ ಆದಾಗ ಒಂದು ಕಡಿಮೆ ಅಂದರೆ 5,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಈ ಒಂದು ಮುಖಾಂತರ ಮನವರಿಕೆ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಇದೆ. ಎರಡನೇದ್ದು, ಸಂವಿಧಾನಕ್ಕೆ ಯಾವುದೇ ಒಂದು ತಿದ್ದುಪಡಿ ತರಬೇಕಾದ್ರೆ ಜನರಿಗೆ ಮನವರಿಕೆ ಮಾಡಿಕೊಡಬೇಕು. ಸರ್ಕಾರಗಳು, ಅದು ಕೇಂದ್ರ ಇರ್ಬೋದು ಇಲ್ಲ ರಾಜ್ಯ ಸರ್ಕಾರ ಇರ್ಬೋದು. ಏನಂತ ಕೇಳಿದ್ರೆ ನಾವು ಇಂಥ ಕಾನೂನನ್ನು ಮಾಡ್ತಾ ಇದ್ದೀವಿ ಅಂತ ಜನರ ಗಮನಕ್ಕೆ ತರದೆ ನೀವು ಮನವಂದಂತೆ ಮಾಡಿದಲ್ಲಿ ಅದರಿಂದ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಮತ್ತು ಅದು ಜನರಿಗೆ ವಿರೋಧವಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತಕ್ಕಂಥದ್ದು. ಎರಡನೇದ್ದು, ಯಾವುದೇ ಒಂದು ದೇಶದಿಂದ ಪರದೇಶದಿಂದ ನೀವು ಯಾವುದೇ ಒಂದು ದವಸ ಧಾನ್ಯಗಳನ್ನು ಒಂದು ಇಂಪೋರ್ಟ್ ಮಾಡಿಕೊಳ್ಬೇಕಾದ್ರೆ, ಆಮದು ಮಾಡಿಕೊಳ್ಳಬೇಕಾದ್ರೆ ಆ ಆಹಾರ ಧಾನ್ಯವನ್ನು ನಾವು ತರಬೇಕೋ ಬೇಡ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕಾಗಿ ನೀವು ಒಂದು ಆ ರೈತರನ್ನು ಕೇಳಬೇಕು. ಏನು ಇಲ್ಲಿ ಬೆಳೀತಕ್ಕಂಥ ಬೆಳೆಗೆ ಯಾವುದೇ ಹಾನಿ ಆಗಬಾರ್ದು ಅಂತ ಕೇಳಿದ್ರೆ ಆ ಒಂದು ರೈತರನ್ನು ಸಂಪರ್ಕ ಮಾಡಿ ಅವರ ಒಪ್ಪಿಗೆಯನ್ನು ಪಡೆದು ಆ ಒಂದು ಆಮದನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇದರಲ್ಲಿದೆ. ಆಯ್ತು, ಇನ್ನೊಂದು ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಈ ಅಭಿಯಾನದಲ್ಲಿ ಯುವಕರ ಆರೋಗ್ಯದ ಕೂಡ ಬಹಳ ಮಹತ್ವದ್ದಾಗಿದೆ. ಯುವಕರೇ ಈ ದೇಶದ ಶಕ್ತಿಯಾಗಿದ್ದಾರೆ. ಆ ಯುವಕರಿಗೆ ಒಂದು ಒಳ್ಳೆಯ ಒಂದು ಏನು ರೂಢಿಯನ್ನು ಆಗಬೇಕು ಅಂತ ಕೇಳಿದ್ರೆ ಮದ್ಯಪಾನ ಕೂಡ ನಿಷೇಧ ಆಗಬೇಕು ಅಂತಕ್ಕಂಥದ್ದು. ಗುಟ್ಕಾ ಮತ್ತು ಮದ್ಯಪಾನ ಇವು ಮಾನವನ ಮೇಲೆ, ಹುಡುಗರ ಮೇಲೆ ಬಹಳ ಅಗಾಧವಾದಂಥ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಆ ಕಾರಣದಿಂದ ಆ ಒಂದು ಸಂಬಂಧಪಟ್ಟವರು ಈ ಬಗ್ಗೆ ಚಿಂತನೆ ಮಾಡಬೇಕು ಮತ್ತು ಅವರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಭ್ರಷ್ಟಾಚಾರ ಎಲ್ಲಂದರಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಅದು ಸರ್ಕಾರ, ಕೇಂದ್ರ, ರಾಜ್ಯ ಯಾರನ್ನೂ ಬಿಟ್ಟಿಲ್ಲ ಅಂತಕ್ಕಂಥದ್ದು. ಹಣವೇ ಮೂಲ ಆಗಿದೆ. ಯಾವ ಮೂಲದಿಂದ ಆದರೂ ಹಣ ಬರಬೇಕು ಅಂತಕ್ಕಂಥ ಕಲ್ಪನೆ ಬಹಳ ಆಗಿದೆ. ಆ ಕಾರಣದಿಂದ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು. ಆಫೀಸ್ಗಳಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಆಮೇಲೆ ಈ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಸಲುವಾಗಿ ಸ್ವತಂತ್ರವಾದಂತಹ ಒಂದು ಸಂಸ್ಥೆಯನ್ನು, ತನಿಖಾ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು. ಆಮೇಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಏನು ಶಾಸಕರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತವರು ಕಟ್ಟುನಿಟ್ಟಾದಂತಹ ಕಾನೂನುಗಳನ್ನು ರೂಪಿಸಬೇಕು ಮತ್ತು ಅವರು ಗಂಭೀರವಾಗಿ ಒಂದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೆ ಒಂದು ಕಾನೂನು ಒಂದು ಮಾಡಬೇಕು ಅಂತಕ್ಕಂಥದ್ದು. ಎರಡನೇದಾಗಿ, ಯುವಕರು ಈ ದೇಶದ ಒಂದು ಶಕ್ತಿಯಾಗಿದ್ದಾರೆ, ಮಹಿಳೆಯರು ಕೂಡ. ಆದರೆ ಮಹಿಳೆಯರು ಬಹಳ ಒಂದು ತಮ್ಮ ಮನೆಯಲ್ಲಿ ಕುಡಿಯೋದಕ್ಕೆ ಒಳಗಾದಂತಹ ಜನರಿಂದ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಕಾರಣಕ್ಕಿಂತ ಮದ್ಯಪಾನ ಕೂಡ ನಿಷೇಧ ಆಗಬೇಕು ಅಂತಕ್ಕಂಥ ಉದ್ದೇಶ ಈ ಒಂದು ಇದು ಮನವಿದಿದೆ. ಆ ಕಾರಣದಿಂದ ನಾವು ಇವತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಕುರಿತು ಜನಜಾಗೃತ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಎಲ್ಲರಿಂದಲೂ ಕೂಡ ಇದಕ್ಕೆ ಬೆಂಬಲ ಮತ್ತು ನಮಗೆ ನೀವು ತಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ವಿನಂತಿ ಕೂಡ ಈ ಮುಖಾಂತರ ನಾನು ಮಾಡ್ತಾ ಇದ್ದೇನೆ.